ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಇನ್ಪುಟ್ ಮತ್ತೆ ಔಟ್ಪುಟ್ ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲಿಯೋಣ ಬನ್ನಿ. ಮೊದಲನೇದಾಗಿ ಔಟ್ಪುಟ್. ಪ್ರಿಂಟ್ ಎಫ್ ಫಂಕ್ಷನ್ ಇಸ್ ಯೂಸ್ ಟು ಡಿಸ್ಪ್ಲೇ ದ ಔಟ್ಪುಟ್ ಮೆಸೇಜಸ್. ನಾವೀಗ ಆಲ್ರೆಡಿ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಬರೆದಾಗ ನೋಡಿದ್ವಿ, ಈ ಪ್ರಿಂಟ್ ಎಫ್ ಅನ್ನೋ ಒಂದು ಫಂಕ್ಷನ್ ನ ಉಪಯೋಗಿಸಿದ್ವಿ. ಇದೇನಕ್ಕೆ ಉಪಯೋಗಿಸ್ತೀವಿ ಅಂದ್ರೆ, ನಾವು ಏನೇ ಒಂದು ಔಟ್ಪುಟ್ ಮೆಸೇಜ್ ನ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಈ ಪ್ರಿಂಟ್ ಎಫ್ ಫಂಕ್ಷನ್ ನ ಉಪಯೋಗಿಸ್ಬೇಕು. ಹಾಗೆ /n ಇಸ್ ಯೂಸ್ ಟು ಆಡ್ ನ್ಯೂ ಲೈನ್. ಸೊ ನಾವು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ನಮ್ಮ ಔಟ್ಪುಟ್ ಮೆಸೇಜಸ್ ಒಂದು ಲೈನ್ ಆದ್ಮೇಲೆ ಇನ್ನೊಂದು ಲೈನ್ ಅಲ್ಲಿ ಪ್ರಿಂಟ್ ಮಾಡ್ಕೊಂತ ಹೋಗ್ಬೇಕು ಅಂದ್ರೆ ಈ /n ನ ಉಪಯೋಗಿಸ್ಬೇಕು. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಬಟ್ ನಾವು ಇದನ್ನ ಲೈವ್ ಅಲ್ಲಿ ನೋಡೋಣ. ಸೊ ಒಂದು ಸಿ ಫೈಲ್ ನ ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆನ್ಲೈನ್ ಎಡಿಟರ್ ನ ಉಪಯೋಗಿಸ್ತಾ ಇದ್ದೀನಿ. ಮೊದಲು ನಾವು ಆಶ್ ಇನ್ಕ್ಲೂಡ್ ಅಂತ ನಮ್ಮ ಹೆಡರ್ ನ ಬರಿಬೇಕು. ಸೊ ಆಶ್ include stdio.h ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಚ್ ಅಂತ ನಮ್ಮ ಮೇನ್ ಫಂಕ್ಷನ್ ನ ಬರಿಬೇಕು. ಸೊ ಇಂಟ್ ಮೇನ್ ಬ್ರೇಸಸ್ ಇದ್ರೊಳಗಡೆ ನಮ್ಮ ಪ್ರೋಗ್ರಾಮ್ ನ ಬರಿಬೇಕು. ಇಂಟ್ ಮೇನ್ ಕೊಡೋದ್ರಿಂದ ಇಲ್ಲಿ ರಿಟರ್ನ್ 0ನ ಫಸ್ಟೇ ಬರೆದ್ಬಿಡ್ತೀನಿ. ಸೊ ಈಗ ನಾನು ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಬರೀತೀನಿ. ಸೊ ಪ್ರಿಂಟ್ ಎಫ್ ಇಲ್ಲಿ ಡಬಲ್ ಕೋಟ್ಸ್ ಒಳಗಡೆ ನಮ್ಮ ಮೆಸೇಜ್ ನ ಬರಿತೀವಿ, ಹಲೋ ವರ್ಲ್ಡ್ ಅಂತ. ಈಗ ನಾನು ಇದನ್ನ ರನ್ ಮಾಡಿದ್ರೆ ನನ್ಗೆ ಔಟ್ಪುಟ್ ಏನ್ ಬರುತ್ತೆ ನೋಡಿ, ಹಲೋ ವರ್ಲ್ಡ್ ಅಂತ ಇಲ್ಲಿ ಬಂತು. ಇದನ್ನೇ ನಾನು ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಪ್ರಿಂಟ್ ಎಫ್ ಹಲೋ ಅಥವಾ ವೆಲ್ಕಮ್ ಟು ಕಲಿಯೋಣ ಅಂತ ಕೊಡ್ತೀನಿ. ಈಗ ಇಲ್ಲೇನಾಗತ್ತೆ, ನೀವು ನೋಡ್ತಾ ಇದ್ರೆ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ನನಗೆ ಎರಡೂ ಮೆಸೇಜ್ ನೋಡಿ ಒಂದೇ ಲೈನ್ ಅಲ್ಲಿ ಬಂದ್ಬಿಡ್ತು. ಸೊ ಇದು ನನಗೆ ಚೆನ್ನಾಗಿ ಕಾಣಿಸಲ್ಲ. ಇದು ನನಗೆ ನೆಕ್ಸ್ಟ್ ಲೈನ್ ಅಲ್ಲಿ ಬರಬೇಕು ಅಂದ್ರೆ ನಾನು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ /n ಅಂತ ಕೊಡ್ಬೋದು. ಅವಾಗ ಏನಾಗತ್ತೆ, ಕಂಪ್ಯೂಟರ್ ಅಂದ್ರೆ ಸಿ ಕಂಪೈಲರ್ ಇದನ್ನ ನೋಡಿ ಓಕೆ ನಾನು ಈ ಮೆಸೇಜ್ ನ ನೆಕ್ಸ್ಟ್ ಲೈನ್ ಅಲ್ಲಿ ಬರಿಬೇಕು ಅಂತ ಅನ್ಕೊಳತ್ತೆ. ಸೊ ನೋಡಿ, ಇವಾಗ ನನ್ನ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ನೆಕ್ಸ್ಟ್ ಲೈನ್ ಅಲ್ಲಿ ಬಂತು. ಈ ತರ ಇದನ್ನ ನಾವು ನ್ಯೂ ಲೈನ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ನೀವು ಈ ನ್ಯೂ ಲೈನ್ ಕ್ಯಾರೆಕ್ಟರ್ ನ ಒಂದು ಲೈನ್ ಆದ್ಮೇಲೆ ಕೂಡ ಕೊಡ್ಬೋದು. ಸೊ ಯೂಶಲಿ ಕೆಲವೊಂದು ಪ್ರೋಗ್ರಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಯಾವಾಗ್ಲೂ ಲೈನ್ ಎಂಡ್ ಆದಾಗ ಅಂದ್ರೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಳಗಡೆ ನಮ್ಮ ಮೆಸೇಜ್ ಎಂಡ್ ಆದ ತಕ್ಷಣ /n ಅಂತ ಕೊಟ್ಬಿಡ್ತಾರೆ. ಸೊ ಬೈ ಡಿಫಾಲ್ಟ್ ಆಗಿ ಅದು ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗತ್ತೆ. ಸೊ ನೋಡಿ, ಇಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ನ್ಯೂ ಲೈನ್ ಕ್ಯಾರೆಕ್ಟರ್ ಅಂತ ಕರಿತೀವಿ. /t ಉಪಯೋಗಿಸಿದ್ರೆ ಅದು ಟ್ಯಾಬ್ ಸ್ಪೇಸ್ ನ ಕ್ರಿಯೇಟ್ ಮಾಡತ್ತೆ, ಅಂದ್ರೆ 8 ಕ್ಯಾರೆಕ್ಟರ್ ಸ್ಪೇಸ್ ನ ಇಲ್ಲಿ ಕ್ರಿಯೇಟ್ ಮಾಡತ್ತೆ. ಇವಾಗ ನಾನು ರನ್ ಮಾಡಿದ್ರೆ ನೋಡಿ, ನೀವು ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ನೋಡಿ ಒಂದೇ ಲೈನ್ ಅಲ್ಲಿ ಇದೆ, ಬಟ್ ಇಲ್ಲಿ ಒಂದು ಟ್ಯಾಬ್ ಸ್ಪೇಸ್ ಕೊಟ್ಟಿದೆ. ಸೊ ಇದು /n ಮತ್ತೆ /t. ಈ ತರ ನೀವು ಔಟ್ಪುಟ್ ಮೆಸೇಜಸ್ ನ ಪ್ರಿಂಟ್ ಮಾಡ್ಬೋದು. ಈಗ ನಾನೊಂದು ವೇರಿಯಬಲ್ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಇಂಟ್ ನಂಬರ್ ಈಕ್ವಲ್ಸ್ 30 ಅಂತ ಕೊಡ್ತೀನಿ. ಈ ನಂಬರ್ ವ್ಯಾಲ್ಯೂನ ನಾನು ಇಲ್ಲಿ ಪ್ರಿಂಟ್ ಮಾಡಬೇಕು ಅಂದ್ರೆ ಪ್ರಿಂಟ್ ಎಫ್ ನಂಬರ್ ವ್ಯಾಲ್ಯೂ ಇಸ್ ನಮ್ ಅಂತ ಕೊಡ್ಬೋದು. ನಾನು ಮತ್ತೆ F30 ಅಂತ ಬರೀಬೇಕು, ಯಾಕಂದ್ರೆ ನಾನು ಆಲ್ರೆಡಿ ಒಂದು ವೇರಿಯಬಲ್ ನ ಡಿಫೈನ್ ಮಾಡಿದ್ದೀನಿ. ಸೊ ಆ ವೇರಿಯಬಲ್ ನ ಇಲ್ಲಿ ಉಪಯೋಗಿಸಿದ್ರೆ ನಮ್ಗೆ ಔಟ್ಪುಟ್ ಬರತ್ತಾ ನೋಡೋಣ. ಸೊ ಇಲ್ಲಿ ನಾನು ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನೋಡಿ, ನಂಬರ್ ವ್ಯಾಲ್ಯೂ ಇಸ್ ನಮ್ ಅಂತ ಬಂತು, ಯಾಕಂದ್ರೆ ಅದನ್ನು ಒಂದು ಮೆಸೇಜ್ ಅಂತ ತಗೊಂಡ್ಬಿಡಿದೆ. ನನಗೆ ನಂಬರ್ ವ್ಯಾಲ್ಯೂ ಬಂದಿಲ್ಲ. ನಾನು ನಂಬರ್ ವ್ಯಾಲ್ಯೂನ ಹೇಗೆ ಡಿಸ್ಪ್ಲೇ ಮಾಡೋದು, ಅದಕ್ಕೆ ನಾವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಅಂತ ಉಪಯೋಗಿಸ್ಬೇಕು. ಏನಿದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂದ್ರೆ, ನಾವು ಈ ತರ ವೇರಿಯಬಲ್ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡೋದಕ್ಕೆ ಈ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಉಪಯೋಗಿಸ್ತೀವಿ. ಈ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅನ್ನೋದು ಪ್ರತಿಯೊಂದು ಡೇಟಾ ಟೈಪ್ಗೂ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ಇಂಟೀಜರ್ ಡೇಟಾ ಟೈಪ್ ಅಂದ್ರೆ ನೀವು %d ಅಥವಾ %i ನ ಉಪಯೋಗಿಸ್ಬೋದು. ಫ್ಲೋಟ್ ಅಂದ್ರೆ %f ಉಪಯೋಗಿಸ್ಬೇಕಾಗತ್ತೆ. ಡಬಲ್ ಅಂದ್ರೆ %lf. ಹಾಗೆ ಕ್ಯಾರೆಕ್ಟರ್ ಅಂದ್ರೆ %c. ಮತ್ತೆ ಸ್ಟ್ರಿಂಗ್ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು ಅಂದ್ರೆ %s. ಈ ತರ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ನ ಉಪಯೋಗಿಸ್ಬೇಕು. ಸೊ ನೀವು ನೋಡ್ತಾ ಇದ್ರೆ ಎಲ್ಲಾ ಫಾರ್ಮ್ಯಾಟ್ ಸ್ಪೆಸಿಫೈಯರ್ % ಇಂದಾನೆ ಶುರು ಆಗ್ತದೆ. ಅದೊಂಥರ ಸಿಂಟ್ಯಾಕ್ಸ್, ಓಕೆನಾ. ಇಲ್ಲಿ ನಾವಿವಾಗ ಏನ್ ಬರಿಬೇಕು, ನಾವು ಇಂಟೀಜರ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇರೋರನ್ನ %d ಅಂತ ಬರಿಬೇಕು. ಹಾಗೆ ಡಬಲ್ ಕೋಟ್ಸ್ ಆಮೇಲೆ ಒಂದು ಕಾಮಾ ಕೊಟ್ಟು
ಅಲ್ಲಿ ನಮ್ಮ ವೇರಿಯಬಲ್ ಹೆಸರನ್ನ ಕೊಡಬೇಕು. ಇವಾಗ ಏನ್ ಪ್ರಿಂಟ್ ಮಾಡತ್ತೆ ನೋಡೋಣ. ನೋಡಿ, ನಂಬರ್ ವ್ಯಾಲ್ಯೂ ಇಸ್ 30 ಅಂತ ಪ್ರಿಂಟ್ ಮಾಡ್ತು. ನಾನು ಒಂದು ಫ್ಲೋಟ್ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಫ್ಲೋಟ್ ಪೈ ಈಕ್ವಲ್ಸ್ 3.14. ಇಲ್ಲಿ ಪ್ರಿಂಟ್ ಎಫ್, ಸೊ ಫಸ್ಟ್ ನಾನು ನ್ಯೂ ಲೈನ್ ಕ್ಯಾರೆಕ್ಟರ್ ಕೊಡ್ತೀನಿ, ಯಾಕಂದ್ರೆ ನಾನು ಇಲ್ಲಿ ನ್ಯೂ ಲೈನ್ ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಸೊ \n ಪೈ ವ್ಯಾಲ್ಯೂ ಈಸ್ %f ಅಂತ ಕೊಡಬೇಕು. ಇಲ್ಲಿ ಪೈ ಅನ್ನೋ ಒಂದು ವೇರಿಯಬಲ್ ಹೆಸರನ್ನ ಕೊಡ್ತೀನಿ. ಈಗ ಈ ಪ್ರೋಗ್ರಾಮ್ ನಾನು ಮಾಡಿದ್ರೆ ಏನಾಗುತ್ತೆ ಔಟ್ಪುಟ್ ನೋಡಿ, ನನಗೆ ಪೈ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತದೆ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿರೋದ್ರಿಂದ ಇಲ್ಲೂ ಎಕ್ಸ್ಟ್ರಾ ಸ್ಪೇಸ್ನ ಪ್ರಿಂಟ್ ಮಾಡ್ತದೆ. ಬಟ್ ಇದು ಫ್ಲೋಟ್ ಇರೋದ್ರಿಂದ ಬೈ ಡಿಫಾಲ್ಟ್ ಆಗಿ ಅದು ಇಷ್ಟು ಡೆಸಿಮಲ್ ಪ್ಲೇಸಸ್ನ ಪ್ರಿಂಟ್ ಮಾಡತ್ತೆ. ಸೊ ಈ ರೀತಿ ನೀವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ನ ಔಟ್ಪುಟ್ ಮೆಸೇಜಸ್ ಅಲ್ಲಿ ಉಪಯೋಗಿಸ್ಕೊಬಹುದು. ನೆಕ್ಸ್ಟ್ ಇನ್ಪುಟ್ ನೋಡೋಣ. ನಾವು ಯೂಸರ್ ಇಂದ ಇನ್ಪುಟ್ ತಗೊಬೇಕು ಅಂದ್ರೆ ಅದಕ್ಕೆ ಸ್ಕ್ಯಾನ್ ಎಫ್ ಫಂಕ್ಷನ್ ನ ಉಪಯೋಗಿಸ್ಬೇಕು. ಈ ಸ್ಕ್ಯಾನ್ ಎಫ್ ಫಂಕ್ಷನ್ 2 ಆರ್ಗ್ಯುಮೆಂಟ್ಸ್ ತಗೊಳತ್ತೆ. ಒಂದು ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಅಂದ್ರೆ ನಾವು ಯಾವ ಟೈಪ್ ಆಫ್ ಆರ್ಗ್ಯುಮೆಂಟ್ ನ ತಗೊಬೇಕು ಅಂತ. ಇನ್ನೊಂದು ರೆಫರೆನ್ಸ್ ಆಪರೇಟರ್, ಅದನ್ನ ನಾನು ಹೇಗೆ ಬರೆಯೋದು ಅಂತ ತೋರಿಸ್ತೀನಿ. ಇಟ್ ಕ್ಯಾನ್ ಟೇಕ್ ಮಲ್ಟಿಪಲ್ ಇನ್ಪುಟ್ಸ್ ಟು. ಸೊ ನಾವು ಸ್ಕ್ಯಾನ್ ಎಫ್ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ನಾವು ಮಲ್ಟಿಪಲ್ ಇನ್ಪುಟ್ಸ್ ನ ಕೂಡ ತಗೊಬಹುದು. ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲಿದೆ, %d $age ಅಂತ. ಇದನ್ನ ನಾವು ಹೆಂಗೆ ಬರೆಯೋದು ಅಂತ ನೋಡೋಣ. ಸೊ ಇಲ್ಲಿ ನಾನೊಂದು ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ತೀನಿ. ಇಂಟ್ ಏಜ್ ಅನ್ನೋ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡ್ತೀನಿ. ಈಗ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟರ್ ದ ಏಜ್ ಆಫ್ ದ ಯೂಸರ್ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡ್ತೀನಿ. ಸ್ಕ್ಯಾನ್ ಎಫ್ ಅಲ್ಲಿ ನನಗೆ ಆ ಏಜ್ ವ್ಯಾಲ್ಯೂನ ನಾನು ಸ್ಟೋರ್ ಮಾಡ್ಕೊಬೇಕು. ಸೊ ಏಜ್ ಅನ್ನೋದು ಯಾವ ಡೇಟಾ ಟೈಪ್? ಇಂಟೀಜರ್. ಸೊ ಅದಕ್ಕೆ %d ಉಪಯೋಗಿಸ್ತೀನಿ. ಹಾಗೆ ನಾನು ಅದು ಯಾವ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು? ಏಜ್ ಅನ್ನೋ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ಕೊಬೇಕು. ಆದ್ರೆ ಇಲ್ಲಿ ನಾನು ಆಂಪರ್ಸೆಂಟ್ ಸಿಂಬಲ್ ನ ಉಪಯೋಗಿಸ್ಬೇಕು. ಆಂಪರ್ಸೆಂಟ್ ಅಂದ್ರೆ ಯಾವ ಸಿಂಬಲ್? ಈ ಆಂಡ್ ಸಿಂಬಲ್ ನಿಮ್ಮ ಕೀಬೋರ್ಡ್ ಅಲ್ಲಿ 7 ಮೇಲೆ ಇರತ್ತಲ್ಲ ಅದು. ಸೊ ಈ ಆಂಪರ್ಸೆಂಟ್ ಏಜ್ ಅಂತ ಬರೀಬೇಕು. ಇದನ್ನ ಯಾಕೆ ಬರೀತೀವಿ ಅಂದ್ರೆ ಇದು ನಮ್ಗೆ ಮೆಮರಿ, ಅಂದ್ರೆ ವೇರಿಯಬಲ್ ಬಂದ್ಬಿಟ್ಟು ಕಂಪ್ಯೂಟರ್ ಮೆಮರಿಯಲ್ಲಿ ಸ್ಟೋರ್ ಆಗಿರತ್ತಲ್ವಾ, ಅದ್ರದ್ದು ಅಡ್ರೆಸ್ ನ ಕೊಡತ್ತೆ. ಇದ್ರ ಬಗ್ಗೆ ನಾವು ಇನ್ನ ಹೆಚ್ಚಾಗಿ ಪಾಯಿಂಟರ್ಸ್ ಕಾನ್ಸೆಪ್ಟ್ ನ ತಿಳ್ಕೊಂತೀವಿ. ಸದ್ಯಕ್ಕೆ ನೀವು ಸ್ಕ್ಯಾನ್ ಎಫ್ ಫಂಕ್ಷನ್ ಒಳಗಡೆ ಯಾವಾಗ್ಲೂ ಆಂಪರ್ಸೆಂಟ್ ಸಿಂಬಲ್ ನ ಉಪಯೋಗಿಸ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಏನಾಗತ್ತೆ, ನಾವು ಏನೇ ವ್ಯಾಲ್ಯೂನ ಎಂಟರ್ ಮಾಡಿದ್ರು ಅದು ಈ ಏಜ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿರತ್ತೆ. ಸೊ ಇನ್ನೊಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಉಪಯೋಗಿಸ್ಕೊಂಡು the age of the user is %d, age ಇದನ್ನ ನಾನು ಪ್ರಿಂಟ್ ಮಾಡ್ತೇನೆ. ಈಗ ಪ್ರೋಗ್ರಾಮ್ ನ ರನ್ ಮಾಡೋಣ. ನೋಡಿ, ಪೈ ವ್ಯಾಲ್ಯೂ ಆದ್ಮೇಲೆ ಇಲ್ಲಿ ನಾನು ನ್ಯೂ ಲೈನ್ ಕೊಟ್ಟಿರ್ಲಿಲ್ಲ. ಸೊ ಫಸ್ಟ್ ನಾನು ನ್ಯೂ ಲೈನ್ ಕೊಟ್ಬಿಟ್ಟು ಈಗ ನೋಡಿ ನಂಗೆ ನೆಕ್ಸ್ಟ್ ಲೈನ್ ಬಂತು ಎಂಟರ್ ದ ಏಜ್ ಆಫ್ ದ ಯೂಸರ್ ಅಂತ. ಸೊ ನಾನು ಇಲ್ಲಿ ಏಜ್ 22 ಅಂತ ಕೊಡ್ತೀನಿ. ಸೊ ಇಲ್ಲಿ ದ ಏಜ್ ಆಫ್ ದ ಯೂಸರ್ ಇಸ್ 22 ಅಂತ ಪ್ರಿಂಟ್ ಆಯ್ತು. ಸೊ ನಾನು ಇಲ್ಲಿ ಯೂಸರ್ ಇನ್ಪುಟ್ ನ ತಗೊಂತಾ ಇದೀನಿ. ಇದೇ ತರ ಮಲ್ಟಿಪಲ್ ಇನ್ಪುಟ್ಸ್ ಕೂಡ ತಗೊಬಹುದು. ಸೊ ಮಲ್ಟಿಪಲ್ ಇನ್ಪುಟ್ಸ್ ತಗೊಬೇಕು ಅಂದ್ರೆ ಏನು ಸಿಂಟ್ಯಾಕ್ಸ್ ಅಂತ ನೋಡೋಣ. ಸೊ ಪ್ರಿಂಟ್ ಎಫ್ ಎಂಟರ್ 2 ನಂಬರ್ಸ್ ಅಂತ ಕೊಡ್ತೀನಿ. ಅಗೇನ್ ಇಲ್ಲಿ ನಾನು \n ಕೊಡ್ತೀನಿ. ಸ್ಕ್ಯಾನ್ ಎಫ್ 2 ನಂಬರ್ ಬೇಕು ನಮ್ಗೆ. ಸೊ ಇಲ್ಲಿ ಇಂಟೀಜರ್ ಅಲ್ಲಿ ನಾನು num1, num2 ಅನ್ನೋ 2 ವೇರಿಯಬಲ್ಸ್ ನ ಸೆಟ್ ಮಾಡ್ಕೊಂತೀನಿ. ಸ್ಕ್ಯಾನ್ ಎಫ್ ಅಲ್ಲಿ ಡಬಲ್ ಕೋಟ್ಸ್ ಒಳಗಡೆ %d ಒಂದು ನಂಬರ್ಗೆ, ಇನ್ನೊಂದು ನಂಬರ್ಗೆ %d, ಇದೆರಡರ ಮಧ್ಯ ಒಂದು ಸ್ಪೇಸ್ ಇರಬೇಕು. ಹಾಗೆ ಆಂಪರ್ಸೆಂಟ್ num1, ಆಂಪರ್ಸೆಂಟ್ num2. ನೋಡಿ, ಈ ರೀತಿ ನಾವು ಮಲ್ಟಿಪಲ್ ಇನ್ಪುಟ್ಸ್ ಕೂಡ ತಗೊಬಹುದು. ಇದು ಎರಡೂ ಇಂಟೀಜರೇ ಆಗಿರ್ಬೇಕು ಅಂತಾನೂ ಇಲ್ಲ. ಒಂದು ಇಂಟೀಜರ್, ಒಂದು ಫ್ಲೋಟ್ ಅಥವಾ ಕ್ಯಾರೆಕ್ಟರ್ ಕೂಡ ನಾವು ತಗೊಬಹುದು. ಸೊ ಅವಾಗ %f, %c ಅನ್ನೋ ಒಂದು ಡಿಫ್ರೆಂಟ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಉಪಯೋಗಿಸ್ಬೇಕು. ಸೊ ಇವಾಗ ನಾನು ರನ್ ಮಾಡಿದ್ರೆ ಏನಾಗುತ್ತೆ, ಎಂಟರ್ ದ ಏಜ್ ಆಫ್ ದ ಯೂಸರ್ ಅಂತ ತೋರಿಸ್ತು, ಅದು ಫಸ್ಟ್ ಇನ್ಪುಟ್. ಆಮೇಲೆ ಎಂಟರ್ 2 ನಂಬರ್ಸ್ ಅಂತ ತೋರಿಸ್ತಾ ಇದೆ. ಸೊ ನಾನು 2 ನಂಬರ್ಸ್ ಯಾವ್ದ್ಯಾವ್ದು 39 ಮತ್ತೆ 56 ಅಂತ ಕೊಡ್ತೀನಿ.
ಸೊ ಈ ರೀತಿ ನಾನು 2 ಇನ್ಪುಟ್ ಕೂಡ ಒಟ್ಟಿಗೆ ಕೊಡಬಹುದು. ಇವಾಗ ನೀವು ಇಲ್ಲಿ ನೋಡಿದ್ರೆ ನಾನು ಇಲ್ಲಿ ಎಲ್ಲಾ ವೇರಿಯೇಬಲ್ಸ್‌ನು ಒಟ್ಟಿಗೆ ಡಿಕ್ಲೇರ್ ಮಾಡಿದೆ. ಯಾಕಂದ್ರೆ ಅದು ಒಂಥರ ಬೆಸ್ಟ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಏನೇನು ವೇರಿಯೇಬಲ್ಸ್‌ನ ನೀವು ಡಿಕ್ಲೇರ್ ಮಾಡ್ತೀವೋ ಅದೆಲ್ಲ ಫಸ್ಟ್ ಮೇಲೆ ಇರಬೇಕು. ಸೊ ಅದು ನಮ್ಗೆ ಗೊತ್ತಾಗುತ್ತೆ. ಓಕೆ, ನಮ್ಮ ಪ್ರೋಗ್ರಾಮ್ ಅಲ್ಲಿ ಇಷ್ಟು ವೇರಿಯೇಬಲ್ಸ್ ಇದೆ ಅಂತ ಒಂದು ಐಡಿಯಾ ಕೊಡತ್ತೆ. ಹಾಗೆ ನೀವು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಮಲ್ಟಿಪಲ್ ವೇರಿಯೇಬಲ್ಸ್ ಕೂಡ ಈ ತರ ಡಿಕ್ಲೇರ್ ಮಾಡ್ಕೊಂತ ಹೋಗ್ಬೋದು. ಅದೆಲ್ಲ ಒಂದೇ ಡೇಟಾ ಟೈಪ್ ಆಗಿದ್ರೆ ಮಾತ್ರ. ಸೊ ಇವಾಗ ನಿಮ್ಗೆ ಇನ್ಪುಟ್ ಔಟ್ಪುಟ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೇಗೆ ಬರಿಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮುಂದಿನ ವಿಡಿಯೋಲಿ ಆಪರೇಟರ್ಸ್ ಬಗ್ಗೆ ಕಲಿಯೋಣ. ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿದ್ರೆ ಇನ್ನ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಇದೆ. ಅದಕ್ಕೆ ನೀವು ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಅದನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.